द्विषट्भुजं षण्मुखमंबिकासुतं कुमारमादित्यसमानतेजसं वन्दे मयूरासनमध्यसंभवं सेनान्यमाद्य ममाभीष्टसिद्धये ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ತುಂಬ ಪ್ರಸಿದ್ಧವಾದಂತಹ ನಾಗಾರಾಧನೆಯಲ್ಲಿ ಒಂದೊಂದಾದ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ. ಇಲ್ಲಿ ಸ್ವಾಮಿ ಒಂದೇ ಶಿಲೆಯಲ್ಲಿ ಎರಡು ದೇವರು ಉದ್ಭವ ಆಗಿರುವಂಥದ್ದು. ಮುಂದೆ ಇರುವಂಥದ್ದು ಪೂರ್ವಾಭಿಮುಖವಾಗಿ ಸುಬ್ರಹ್ಮಣ್ಯ, ಪಶ್ಚಿಮಾಭಿಮುಖವಾಗಿ ನರಸಿಂಹದೇವರಿರ್ತಾರೆ. ಎರಡೂ ದೇವರ ದರ್ಶನ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಅನುಕೂಲ ಮಾಡಿಕೊಟ್ಟಿರ್ತೀವಿ. ಪ್ರತಿ ವರ್ಷ ಗ್ರಹಣಗಳು ಬರ್ತಾನೆ ಇರುತ್ತವೆ. ಒಂದೊಂದು ನಮ್ಮ ಭಾರತ ದೇಶಕ್ಕೆ ಕಾಣುತ್ತೆ, ಒಂದೊಂದು ಸತಿ ಕಾಣೋದಿಲ್ಲ. ಅದೇ ರೀತಿ ಈ ಭಾದ್ರಪದ ಪೌರ್ಣಮಿಯಂದು ಖಗ್ರಾಸ ಚಂದ್ರಗ್ರಹಣ ಅಂತ ಹೇಳಿ ನಾಳೆ ಬರ್ತಾಕಿರ್ತಂಥದ್ದು. ಆದ್ದರಿಂದ ದೈನಂದಿನವಾಗಿ ಬೆಳಗ್ಗೆ ಸ್ವಾಮಿ ಪ್ರಾತಃ ಕಾಲ ಪೂಜೆ, ಮಾಧ್ಯಾಹ್ನಿಕ ಕಾಲ ಪೂಜೆ, ಸಾಯಂಕಾಲ 4ರಿಂದ 4:15 ಪ್ರದೋಷ ಕಾಲದ ಪೂಜೆಯನ್ನು ಮಾಡಿ ದೇವಸ್ಥಾನವನ್ನು 4:15 ಮುಚ್ಚಲಾಗುತ್ತದೆ. ಅದಾದ ನಂತರ ಗ್ರಹಣ ಸ್ಪರ್ಶಕಾಲ ಬಂದು 9:56ರಿಂದ ಪ್ರಾರಂಭ ಆಗುತ್ತೆ. ಸ್ಪರ್ಶಕಾಲ ಮೋಕ್ಷಕಾಲ ಬಂದು 1:30ವರೆಗೂ ಗ್ರಹಣ ಇರುತ್ತೆ. ಒಟ್ಟು 3:30 ಗಂಟೆ ಕಾಲ ಗ್ರಹಣ ಇರುತ್ತೆ. ಅದಾದ ನಂತರ ಮತ್ತೆ ಸೋಮವಾರ ಬೆಳಗ್ಗೆ ಸ್ವಾಮಿಯ ದೇವಾಲಯನ ಶುಚೀಕರಣ ಮಾಡಿ ದೇವರುಗಳನ್ನೆಲ್ಲ ಶುಚಿ ಮಾಡಿ ತದನಂತರ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಈ ಗ್ರಹಣ ಏನು ಗ್ರಹಣ ಕಾರಣ ಯಾವ ಥರ ಇರುತ್ತೆ ಇದು ಹೇಳಬೇಕಪ್ಪ ಅಂದರೆ ಗ್ರಹಣ ಪ್ರತಿ ವರ್ಷನೂ ಸಹಿತ 2ರಿಂದ 3 ಗ್ರಹಣ ಬರ್ತಾನೆ ಇರುತ್ತೆ. ಒಂದು ಗ್ರಹ ಮತ್ತು ಇನ್ನೊಂದು ಗ್ರಹಕ್ಕೆ ಒಂದು ಮಧ್ಯ ಬರುವಂಥದ್ದೇ ಗ್ರಹಣ ಅಂತ. ಚಂದ್ರನಿಗೆ ಒಂದು ರಾಹು ಅಡ್ಡ ಬರ್ತಾನೆ, ಇಲ್ಲ ರಾಹುಗೆ ಚಂದ್ರ ಅಡ್ಡ ಬರುತ್ತೆ ಅಂದ್ರೆ ಒಂದು ಡಿಗ್ರಿ ಒಂದೇ ಸೇಮ್ ಡಿಗ್ರಿ ಬಂದಾಗ ಅದು ನಮಗೆ ಗ್ರಹಣ ಅಂತ ಆಗುತ್ತೆ. ಪೌರ್ಣಮಿ ದಿನ ನಮ್ಗೆ ಯಾವಾಗ ಚಂದ್ರ ಕಾಣಲ್ವೋ ಅದೇ ಗ್ರಹಣ ಅಂತ ಹೇಳ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.